ಆಮೇಲೆ ಯಾರೋ ಬೆಂಗಳೂರಲ್ಲಿ ನಿಮಗೆ ಪಕ್ಕದ ಮನೆಯವ್ರು ಇಲ್ಲಿ ಬಂದು ಹೋಗಿ ಅವ್ರು ಹಿಂಗೆ ಅಂದ್ರು, ಇಲ್ಲಿ ಬಂದೆ. ಆಮೇಲೆ ನಿಮ್ಮ ಹತ್ರ ಕೈ ಹೇಳ್ದೆ, ನೀವೇನಂತಂದ್ರಿ ಎಲ್ಲರ ಮುಂದೆ ಹೇಳ್ಕೊಬೇಡ ಆಡ್ಕೋತಾರೆ ಅಂತ ಅಂದ್ವಿ. ಅಂದ್ಮೇಲೆ ಹೋಗ್ಬಿಟ್ಟೆ ನಾನು. ಆಮೇಲೆ ಇನ್ನೊಂದ್ಸಲ ಬಂದು ಇನ್ನೊಂದು ಹಾಸ್ಪಿಟ್ಲಿಗೆ ಹೋಗೋಷ್ಟೊಳಗೆ ಮತ್ತೆ ಸ್ಕ್ಯಾನ್ ಮಾಡಿದಾಗ ಇಲ್ಲಮ್ಮ ಏನಿಲ್ಲ, ಬರೀ ಟೈರಾಯ್ಡ್ ಮಾತ್ರ ತಗೊಂಡು 2 ಸಾವಿರದಿಂದ ಬಂದು ಕಸ ಎತ್ತಾಗ್ತದೆ. ನನ್ನ ಕೈ ಮಾಡಿಲ್ಲ. ಯಾರು ಹೇಳಿ ದುಡ್ಡು ಹಾಕಂತ ನಿನಗೆ? 500 ರೂಪಾಯಿ ದೇವ್ರು ಹಾಕೊಂಡಿದ್ದ ಅಲ್ಲೆಲ್ಲ ಬುದ್ಧಿ ಇಲ್ವ ನಿಮಗೆ? ಕೂಲಿ ಮಾಡಿ ದುಡ್ಡು ಹಾಕೊಂಡು ಯಾವ್ದು ಹೇಳಿದ್ದೆ? ಅಕ್ಕ ಇದೀನ್ ತಗೋ, 500 ರೂಪಾಯಿ ಇದೀನ್ ತಗೋ ಅಕ್ಕ. ದುಡ್ಡು ಯಾವುದೇ ಕಾರಣಕ್ಕೂ ದುಡ್ಡು ಹಾಕ್ಬಾರ್ದು ಅಂತ ಗೊತ್ತಾಯ್ತಾ? ದುಡ್ಡು ತಗೋ. ಈ ದುಡ್ಡ ನನ್ನ ಮಗಳು ಕೊಡಲ್ಲ ಮಗ. ಇದು MRS ಇಟ್ಕೊಂಡಿರ ಅಪ್ಪನ ದುಡ್ಡು ಅಂತ ಇಟ್ಕೊಂಡಿರೋದು. ಯಾರಿಗೆ ಕೊಡ್ಬೇಡ, ನೀನೇ ಇಟ್ಕೋ. ಹೆಂಗಾರ ಬರುತ್ತೆ ಹಣೆ ಬಟ್ಟು ಗಿನ್ ಬಟ್ಟೆ ಏನಂತ ತಗೊಂತೀಯ? ಏನಂತ ತಗೊಂತೀಯ? ಬಳೆ ಬೇಕಾ ನಿಂಗೆ? ಬಳೆ ಹಾಕೊಂತೀಯ? ತಂದು ಕೊಡ್ಲಾ? ಬಳೆ ಕೊಡ್ಸಾ? ಬಳೆ ಕೊಡ್ತೀನಿ. ಈಗ ದುಡ್ಡು ಹಾಕ್ಬಾರ್ದು ನೋಡಿ. ಯಾರೇ ಬರಲಿ ನಿಮಗೊಂದು ಏನಂತೆ, ಕೈಲಾಗಲ್ದವ್ರು ದುಡಿದು ಕಷ್ಟಪಟ್ಟು ಕೂಲಿ ಮನೆ ಕೆಲಸ ಮಾಡಿ ಅವ್ರು ದುಡ್ಡು ಹಾಕೋದ ಅವಶ್ಯಕತೆ ಏನಿಲ್ಲ. ನನ್ನ ಪ್ರಕಾರ ಮಾತು ಬಂದಿಲ್ಲ. ಈಗ ಮಾತು ಕೊಟ್ಟಿದ್ದು ಈಗ ಮಾತು ಕೊಟ್ಟಿರೋ ಮಗು ಮಾತು ಕೊಡೋದಂತೆ. ಮಾತು ಇನ್ನೂ ಆರೋಗ್ಯ ಬರಲಿ ಗಂಜಿ ಕೊಟ್ಟೀನಿ ಬಾವಾ. ಹಾಸನವರು ಫಸ್ಟ್ ನಾವು ಬಂದಿದ್ವಿ ನಮ್ಮ ಫ್ಯಾಮಿಲಿ. ಆಮೇಲೆ ಇವರು ಪಾಪಗೆ ಅಡ್ಮಿಟ್ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು. ಆಸ್ಪತ್ರೆಗೆ ಕರ್ಕೋದಾಗ ಅವರು ಇನ್ನೂ ನಮಗೇನು ಗೊತ್ತಾಯ್ತಿಲ್ಲ, ಏನೋ ಒಂದು 8 ದಿವಸ ಅಡ್ಮಿಟ್ ಮಾಡಿದ್ವಿ. ಏನು ಗೊತ್ತಾಯ್ತಿಲ್ಲ, ಏನಿಲ್ಲ, ಏನು ಪ್ರಾಬ್ಲಮ್ ಗೊತ್ತಾಯ್ತಿಲ್ಲ ಅಂದರು. ಆಮೇಲೆ ಇವರು ಅಳ್ತಾ ಕೂತ್ಕೊಂಡಿದ್ರು ಅಪ್ಪ. ಆಮೇಲೆ ನಮ್ಮನೆಯವರು ಮತ್ತು ಇವ್ರ ಯಜಮಾನ್ರಿಗೆ ಹೇಳ್ಬಿಟ್ಟು ಬನ್ನಿ ಎಲ್ಲಿಗೆ ಹೋಗೋಣ ನೋಡೋಣ, ಅಲ್ಲಿ ಬೇಡ್ಕೊಬರೋಣ ಅಂತ ಹೇಳ್ಬಿಟ್ಟು ಇಬ್ಬರು ಮಾತಾಡ್ಕೊಂಡು ಬಂದು ಇಲ್ಲಿ ಬೇಡಿಕೆ ಹೋದರು. ಬೇಡಿಕೆ ಹೋಗಿ ಇವತ್ತಿಗೆ 20 ದಿವಸ ಆಯಿತು. 20 ದಿವಸ ಆಯ್ತು. ಇವತ್ತು ಹುಷಾರಾಯ್ತು. ಹುಷಾರಾದ ತಕ್ಷಣ ಬಂದು ಕರ್ಕೊಬತ್ತೀವಿ ಇಲ್ಲಿಗೆ ಅಂತ ಹೇಳ್ಬಿಟ್ಟು ಹೇಳಿದ್ದು. ಅದೇ ಥರ ಹುಷಾರಾಯ್ತು. ಅದಕ್ಕೆ ಇವಾಗ ಕರ್ಕೊಬಂದಿದ್ವಿ. 1 ತಿಂಗಳು ಪಾಪ. ದೇವ್ರು ಆಯಸ್ಸು ಕೊಡಲಿ ತಂಗಿ, ನಿನಗಿರೋ ನಂಬಿಕೆನೂ ನಿಜವಾಗ್ಬಿಡ್ಲಿ. ಈ ಅಣ್ಣನ ಮಗ ಯಾವುದೇ ಹಾಸ್ಪಿಟ್ಲಿಗೆ ಹೋದ್ರು ವಾಸಿ ಆಗ್ತಿರ್ಲಿಲ್ಲ. ಅವ್ನಿಗೆ ಯಾವ್ದು ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು 3ನೇ ಕ್ಲಾಸ್ ಹುಡುಗನಿಗೆ ಅವ್ನಿಗೆ ಇಲ್ಲಿ ನಾನು ಇದೇ ಫಸ್ಟ್ ಬಂದಿರೋದು ದೇವಸ್ಥಾನಕ್ಕೆ. ಅವನ್ನ ಕಳಿಸಿದ್ದೆ. ಅವನ್ ಹೇಳ್ದ, ನಾವು ಇಷ್ಟು ಯಾವ್ದಾವ್ದೋ ದೇವ್ರು ನೋಡಿ ನಾವು ಸಾಕಾಗ್ಬಿಟ್ಟಿತ್ತು, ಫಸ್ಟ್ ಈ ದೇವ್ರಿಗೆ ಬಾ ಅಂತ ಹೇಳ್ಬಿಟ್ಟು ಅವ್ನ ನಮ್ಮ ಅಣ್ಣನೇ ನನಗೆ ಹೇಳ್ದ. ಅವನೇ ನಾನು ಕಳಿಸಿರೋ ಬಟ್ ನಾನು ನೋಡಿರ್ಲಿಲ್ಲ. ಅವನೇ ನನ್ಗೆ ಹೇಳ್ದ, ಯಾವ್ದಾವ್ದೋ ದೇವ್ರುಗಳೆಲ್ಲ ನೋಡಿ ನಾವು ಇದು ಮಾಡ್ಬಿಟ್ಟಿದೀವಿ, ಫಸ್ಟ್ ಇದೊಂದು ದೇವ್ರು ನಂಬಿರ್ ಸಾಕು, ನಮ್ದೆಲ್ಲದೂ ಸಕ್ಸಸ್ ಆಗುತ್ತಂತ. ನಾನು ಆಮೇಲೆ ಕಾರ್ ತಂದು ಕೂಡ ಇಲ್ಲಿ ಬರ್ತೀನಿ ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಂಡಿದ್ದೆ. ಕಾರ್ ತಂದು 1 ತಿಂಗಳಾಯ್ತು. ಫಸ್ಟ್ ಇಲ್ಲಿಗೆ ಬಂದು ಪೂಜೆ ಮಾಡ್ಸೋಣ ಅಂತ ಹೇಳಿ ಬಂದಿರೋದು. ಇಲ್ಲ ನೋಡಿ, ಬರೋದು ಮುಖ್ಯ ಅಲ್ಲ, ಬಾಯಲ್ಲಿ ಬರೋದು ಅರ್ಥ ಮಾಡ್ಕೊಳ್ಳಿ. ನಂಬಬೇಕು, ನಂಬಿಕೆ ತಮ್ಮ ಜ್ವರ ಅವಾಗ ಒಂಚೂರು ಗುಡ್ ನೈಟ್ ಕಾಯಿಲ್ ಬರುತ್ತೆ, ಅದನ್ನ ಸ್ವಲ್ಪ ಚೀಪಿಟ್ಟಿದ್ಲು ಚಿಕ್ಕವಳಿದ್ದಾಗ 1-2 ಅವಾಗಿಂದ ಕೆಮ್ಮು ಸ್ಟಾರ್ಟ್ ಆಗಿದ್ದು. 2 ವರ್ಷ 3 ವರ್ಷ ಎಲ್ಲ ಹಾಸನಿರೋ ಎಲ್ಲ ಮಕ್ಕಳು ಡಾಕ್ಟರ್ ತೋರಿಸಿದ್ರು. ಕೆಮ್ಮು ಹುಷಾರಾಗಿರ್ಲಿಲ್ಲ. ಡೇ ಬೈ ನೈಟ್ ಹೋಗ್ಲಿ ಎಲ್ಲ ಕೆಮ್ಮು, ಕಂಟಿನ್ಯೂಸ್ಲಿ ಕೆಮ್ಮು. 2 ವರ್ಷ ಕಂಟಿನ್ಯೂಸ್ಲಿ ಕೆಮ್ಮಿದಾಳೆ ಅವಳು. ಹಿಂಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ದೇವ್ರದ್ದೊಂದು ಬಂದಿತ್ತು. ಆವಾಗ ಮನಸ್ಸಲ್ಲಿ ಅಂದ್ಕೊಂಡು ಫೇಸ್ಬುಕ್ಕಲ್ಲೇ ಕೈ ಮುಗಿದಿದ್ದು. ಹಿಂಗೆ ಕೆಮ್ಮು ಎಲ್ಲ ವಾಸಿ ಆದರೆ ನಾನು ಈ ಸನ್ನಿಧಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀನಿ. 1 ವಾರಕ್ಕೇನೆ ಪೂರ್ತಿ ಕಂಪ್ಲೀಟಾಗಿ ಹುಷಾರಾಯಿತು. ಅವಾಗ ಅಲ್ಲಿತ್ತು ದೇವರು. ಪಾಪ ಚೆನ್ನಾಗಿದೆ. ಪಾಪ ಹೋದ ವಾರನೂ ಬಂದಿದ್ದೆ. ಒಂದ್ಸರಿ ನಿನ್ನ ಪ್ರೀತಿಗೆ ನಿನ್ನ ಭಕ್ತಿಗೆ ದೇವ್ರ ಕಡೆಯಿಂದ ಅಲ್ವಾ, ಯಾವತ್ತು 10 ರೂಪಾಯಿ ಇಸ್ಕೊಂಡು 1 ರೂಪಾಯಿ ಕೊಡೋಣ ಮಜಾ ಬರುತ್ತೆ ಅಂತ. ಈ ಪುಣ್ಯಾತ್ಮರು ನನಗೋಸ್ಕರ ಒಂದು ಒಳ್ಳೆ ಕುರಿ ಜೊತೆಗೆ ಒಂದು ನನ್ನ ಮೆಚ್ಚಿದಂತ ನಾಯಿ ಮರಿ, ಇನ್ನೊಂದು ನಾಯಿ ಮರಿ ಕೊಡ್ಬೇಕು. ನಂಗೆ ನಾಯಿ ಮರಿ ಇದ್ದೀವಿ ಯಾಕಂತ ಪ್ರಾಣ ಒಂದು ನಾಯಿ ತಂದಾನೆ ಕಲ್ಲರ್ ಕಣ ಅಣ್ಣ. ಇನ್ನೊಂದು ನಾಯಿ ಮರಿ ಕೊಡ್ತೀನಿ, ಒಂದು ಕುರು ಮರಿ ಕೊಡ್ತೀನಿ. ಇನ್ನೊಂದ್ಸರಿ ಒಂದು ನಾಯಿ ಮರಿ ಒಳ್ಳೆ ತಗೊಂಡು ಉತ್ತರ ಸರಿ ಅರ್ಪಣೆಯಿಂದ ಬಂದು ನಾಯಿ ಮರಿ ಕುರಿಮರಿ ಕೊಟ್ಟಿರ್ತಾರೆ. ಅವ್ರಿಗೆ ಒಂದು ಕುರುಮರಿ ಈಗ ಸೇರೆ ಕೊಡಿ, ಎಲ್ಲರೂ ಸೇರೆ ಕೊಡಿನ ಒಂದು ಕುರುಮರಿ ಹೋಗೋಣ. ದೇವಸ್ಥಾನದಲ್ಲಿ ಒಂದು ಕುರುಮರಿ ಕೊಡೋಣ ನಮ್ಮ ಅರ್ಪಣೆಯವರಿಗೆ. ಅಪ್ಪ ಇದರಿಂದ ನೀನು ಉದ್ಧಾರ ಆಗಬೇಕು. ಇದು ಎಣ್ಣೆನಪ್ಪ, ಹೆಣ್ಣು ಮರಿ ಇದು ನೀನು ಸಾಕೋ. ದೇವಸ್ಥಾನದ್ದು ಇರಲಿ ಕೊಟ್ಟಿ ನಾವು ಇಲ್ಲಿ ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ, ಉತ್ತಮವಾಗಿ ಇನ್ನೂ ಯಾವಾರಾಗಲಿ.